ಎಸ್ಕೆ ಗ್ರೂಪ್ ವತಿಯಿಂದ ಎಸ್. ಕೋಮದನ್ ಅವರ ಅಧ್ಯಕ್ಷತೆಯಲ್ಲಿ 27ನೇ ತಿಂಗಳಿನ ಉಚಿತ ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಅದ್ದೂರಿಯಾಗಿ ನಡೆಯಿತು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಹಾಗೂ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಸಂಸ್ಥಾಪಕರಾದ ಕೋಮತನ್ ಸರ್ ಅವರ ಮಾರ್ಗದರ್ಶನದಲ್ಲಿ ಜಿಬಿಯ ಆಕಾಂಕ್ಷಿ ಸುಜಾತ ಅರುಣ್ ಪ್ರಸನ್ನ ಹಾಗೂ ತಂಡದ ಸದಸ್ಯರಾದ ಸೆಲ್ವಂ, ಶ್ರೀನಿವಾಸ್ ಮೂರ್ತಿ, ಭೋಜಣ್ಣ, ರಾಜಶೇಖರ್, ಶಿವಕುಮಾರ್ ಮತ್ತು ರಾಜು ಅವರ ಸಕ್ರಿಯ ಸಹಕಾರದಿಂದ ಶಿಬಿರ ಯಶಸ್ವಿಯಾಗಿ ನೆರವೇರಿತು. ಇದೇ ಸಂದರ್ಭದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವು ಆಯೋಜನೆಗೊಂಡಿದ್ದು ಸಾರ್ವಜನಿಕರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಯಿತು. ಸಮಾಜದ ಆರೋಗ್ಯಕ್ಕಾಗಿ ಎಸ್ಕೆ ಗ್ರೂಪ್ ನಿರಂತರ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಿರುವುದು ಶ್ಲಾಘನೀಯ. ಸುಜಾತ ಅಂತ ಎಸ್ಕೆ ಗ್ರೂಪ್ ಇಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ನಮ್ದು ಕ್ಯಾಂಪ್ 27th ಕ್ಯಾಂಪ್ ನಡೀತಾ ಇದೆ ದೈನನಗರ್ ವಾರ್ಡ್ ಅಲ್ಲಿ. ಸುಮಾರು ಜನ ಬರ್ತಾ ಇದ್ದಾರೆ ಸರ್. ಒಂದು ಇವಾಗ್ಲೇ 200 ಜನ ತನಕ ಬಂದಿದ್ದಾರೆ. ಎಲ್ಲ ಒಳ್ಳೆ ಕಾರ್ಯಕ್ರಮ, ಎಲ್ಲ ಒಳ್ಳೆ ನಡೀತಾ ಇದೆ ಸರ್. ಚೆನ್ನಾಗಿ ಎಲ್ಲ ಹ್ಯಾಪಿಯಾಗಿ ಬಂದು ಹೋಗ್ತಾ ಇದ್ದಾರೆ. ನೋಡಿ, ಕಣ್ಣು ಆಪರೇಷನ್ ಮಾಡ್ತಾರೆ, ಮತ್ತೆ ಸ್ಕಿನ್ಗೆ, ಡೆಂಟಲ್ಲು, ಅರಣ್ಯ, ಕ್ಯಾನ್ಸರ್ ಎಲ್ಲ ಪ್ರತಿಯೊಂದುಗೆ ಹೆಲ್ತ್ಗೆ ಏನಿದ್ರು ನಾವು ಮಾಡ್ತಾ ಇದೀವಿ ಸರ್. ಸರ್, ನನ್ನ ಹೆಸರು ಸುಜಾತ, ಎಸ್ಕೆ ಗ್ರೂಪ್ ಇಂದ ಸರ್ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಸರ್. ಒಬ್ರಿಗೆ ನಮಸ್ಕಾರ. ನಾನು ಕೋಮದನ್ ಎಸ್ಕೆ ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇರೋದು. ಇದು ನಾನು ಹುಟ್ಟಿದ ಸ್ಥಳ ಈ ದಯಾನಂದ ನಗರ್. ಹುಟ್ಟಿದ್ದು ನಮ್ಮ ಫಾದರ್ ಹುಟ್ಟಿದ್ದು ಎಲ್ಲ ಒಂದೇ ಸ್ಥಳ. ನಾವು ಸುಮಾರು ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ರು. ನಾವು ನೋಡ್ಕೊಂಡು ನಮ್ಮ ಏರಿಯಾ ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಉದ್ದೇಶ ಮಾಡ್ಕೊಂಡು ಬಂದಿದ್ದೀವಿ. ಇದು ನಂದು 27ನೇ ಮೆಡಿಕಲ್ ಕ್ಯಾಂಪ್ ನಾನು ಮಾಡ್ತಾ ಇರೋದು. 3 ವರ್ಷದಿಂದ ರೆಗ್ಯುಲರ್ ಆಗಿ ಎಲ್ಲ ಟೈಪ್ ಲೈಕ್ ಕ್ಯಾನ್ಸರ್, ENT, 5 ಜನರಲ್ ಚೆಕಪ್ ಇಂದ ಹಿಡಿದು ಎಲ್ಲ ಚೆಕಪ್, ಒಂದು ಮನುಷ್ಯನಿಗೆ ಏನೇನು ಚೆಕಪ್ ಮಾಡಬೇಕಾಗಿದೆ, BP, ಶುಗರ್, ಥೈರಾಯ್ಡ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ನಾನು ಮಾಡ್ತಾ ಇದ್ದೀನಿ.
ಸದ್ಯಕ್ಕೆ 200 ಜನ ಬಂದಿದ್ದಾರೆ. ನಾವು ಒಂದೊಂದ್ಸಲಿ ಕ್ಯಾಂಪ್ 350-400 ಜನ ಬರ್ತಾರೆ. ಒಂದೊಂದ್ಸಲಿ ಐ ಆಪರೇಷನ್ ಮಾಡ್ಬೇಕಂದ್ರೆ 60 70 ಜನಕ್ಕೆ ಆಪರೇಷನ್ ಎವ್ರಿ ಮಂತ್ ನಾವು ಮಾಡ್ತೀವಿ. ಆಂಜಿಯೋಗ್ರಾಮ್ ಮಾಡಿದ್ದೀವಿ, ಹಾರ್ಟ್ ಕ್ಯಾನ್ಸರ್ ಆಪರೇಷನ್ ಮಾಡಿದ್ದೀವಿ, ಫೈಲ್ಸ್ ಫಿಸ್ತುಲಾ ಎಲ್ಲ ಮಾಡ್ತಾ ಇದ್ದೀವಿ. ಈ ಸಲ ನಮ್ಗೆ ಹೆಚ್ಚಿನ ಮಟ್ಟ ಜನ ಬರ್ತಾ ಇರೋದ್ರಿಂದ ಕ್ಯಾನ್ಸರ್ದು ಆಪರೇಷನ್ ಸಿಕ್ಕಾಪಟ್ಟ ಬರುತ್ತೆ, ಮಾಡ್ತಾ ಇದೀವಿ ಸರ್. ಸಾರ್ವಜನಿಕರಿಗೆ ಮುಖ್ಯವಾಗಿ ಬೇಕಾಗಿದ್ದು ಆರೋಗ್ಯವೇ ಭಾಗ್ಯ. ಪ್ರತಿಯೊಬ್ಬರಿಗೂ ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲೋ ಒಂದ್ ಕಡೆ ನಾವು ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ವೆಚ್ಚ ಆಗ್ಬೋದು ಅಂದ್ಬಿಟ್ಟು ಭಯದಿಂದ ಸಾರ್ವಜನಿಕರು ಹೋಗಿ ತೋರಿಸ್ಕೊಳ್ಳಲ್ಲ. ಈ ಕಡೆ ಬಂದ್ರೆ ಉಚಿತವಾಗಿ ನಾವು ಪರೀಕ್ಷೆಗಳು ಮಾಡಿಸ್ತಾ ಇದ್ದಾರೆ. ಏನಿದೆ ಸರ್, ಅದಕ್ಕೆ ನಮ್ಮ ಜನರಿಗೆ ನಮ್ಮ ಹುಟ್ಟಿದ ಸ್ಥಳ ನಾನು ಎಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂತಾನೆ ನಾನು ಈ ತರ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ. ನಿಮ್ಮಂತ ನಾಯಕರು ರಾಜಕೀಯಕ್ಕೆ ಬರಬೇಕು, ಜಿಬಿಯಲ್ಲಿ ನಿಂತ್ಕೋಬೇಕು, ಜಯಶೀಲರಾಗಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸರ್. ನಾನು ಇಷ್ಟು ವರ್ಷ ನಾನು ಯೋಚನೆ ಮಾಡಿರ್ಲಿಲ್ಲ ಎಲೆಕ್ಷನ್ ಬರ್ಬೇಕಂತ. ಇವಾಗ ಕನ್ಸಲ್ಟ್ ಮಾಡೋಣ ಅಂತೀನಿ, GBA ಮಾಡ್ಬೇಕು ಮಾಡೋಣ ಅಂತ ಇದ್ದೀನಿ ಸರ್. ಮಾನ್ಯ ಶಾಸಕರ ಸಹಕಾರ ಕೂಡ ತುಂಬಾ ಚೆನ್ನಾಗಿದೆ. ಅದು ದೇವರು ಸರ್, ದೇವರು ಕೊಟ್ಟಿರೋದು, ಜನರು ಕೊಟ್ಟಿದ್ದ ಆಶೀರ್ವಾದ ಏನಿದ್ರು ನಮ್ಗೆ ಸಂತೋಷ ಸರ್. ಮತ್ತೊಮ್ಮೆ ಸಚಿವರಾಗ್ಬೇಕು ಅಂತ ಹೇಳಿ ಅದು ನಮ್ಗ ಹತ್ರ ಇಲ್ಲ ಸರ್, ದೇವರು ಸರ್. ದೇವರು ಜನರು ನನ್ ಮನ್ಸು ಸಾಥ್ ಕೊಟ್ಟು ಇದು ಮಾಡಿದ್ರೆ ನಾ ರೆಡಿ ಸರ್, ಎಲ್ಲದಕ್ಕೂ ರೆಡಿ ಸರ್ ನಾನು. ಧನ್ಯವಾದಗಳು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ SK ಗ್ರೂಪ್ಸ್ಗೆ, ಕೋಮದನ್ ಸರ್ಗೆ. ನಾನು ಲಯನ್ಸ್ ಕ್ಲಬ್ ಇಂದ ಬಂದಿದ್ದೀನಿ. ಬಿಕಾಸ್ ಎಲ್ಲರಿಗೂ ಗೊತ್ತು ಲಯನ್ಸ್ ಕ್ಲಬ್ ಇಸ್ ಎನ್ NGO. ಸೊ ನಮ್ಮ ಜೊತೆ ಕೊಲಾಬ್ರೇಟ್ ಮಾಡಿ ಪ್ರತಿ ತಿಂಗಳು ಅವರು ಹೆಲ್ತ್ ಕ್ಯಾಂಪ್ ನಡೆಸ್ತಾ ಇದ್ದಾರೆ, ಫಸ್ಟ್ ಸಂಡೇ. ಆ್ಯಂಡ್ ದಿಸ್ ಇಸ್ ದ 26th ಕ್ಯಾಂಪ್ ಐ ಥಿಂಕ್. ಸೊ ಇಷ್ಟು ಕನ್ಸಿಸ್ಟೆಂಟ್ ಆಗಿ ಮಾಡ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ಸರ್ವಿಸಸ್ ಯಾವ ರೀತಿ ಅವರು ಕ್ಯಾಟಗರೈಸ್ ಮಾಡಿದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಇದೆ, ವುಮೆನ್, ಚಿಲ್ಡ್ರನ್, ಯುನೋ ವಯಸ್ಸಾದವ್ರಿಗೆ ಆ್ಯಂಡ್ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಥೈರಾಯ್ಡ್ ಟೆಸ್ಟ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಎಕ್ಸಾಮಿನೇಷನ್, ಇದೆಲ್ಲ ಯೂಶಲಿ ನಮ್ಮ ಲೇಡೀಸ್ಗೆ ಗೊತ್ತೇ ಇರಲ್ಲ ಮಾಡಿಸ್ಬೇಕು ಅಂತ. ಸೊ ಕ್ಯಾಂಪಿಗೆ ಬಂದಾಗ ಯಾವ್ಯಾವ ರೀತಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು, ಯಾವ್ಯಾವ ಟೆಸ್ಟ್ ಮ್ಯಾಂಡೇಟ್ರಿ ಮಾಡಿಸ್ಬೇಕು ಅಂತ ಒಂದು ತುಂಬ ಕ್ಲಿಯರ್ ಕಟ್ ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಯಾವಾಗಲೂ ಅಷ್ಟೇ ಇವ್ರ ಕ್ಯಾಂಪಿಗೆ ಬಂದರೆ ಜನ ಯಾವಾಗಲೂ ಹೌಸ್ಫುಲ್ ಆಗಿರ್ತಾರೆ. ಸೊ ಅವ್ರು ಗಳಿಸಿರುವಂಥ ಪ್ರೀತಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನನ್ನ ಹೆಸರು ನಿರುಪಮಾ ಬಾಲಾಜಿ ಸಿಂಗ್ ಅಂತ. ಸೊ ನಾನು ಲಯನ್ಸ್ ಕ್ಲಬ್ ಆಫ್ ಎಲ್ಚೇನಹಳ್ಳಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. SK ಗ್ರೂಪ್ ರವರ 27ನೇ ಕ್ಯಾಂಪ್ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈ ನಮ್ಮ ವಾರ್ಡಲ್ಲಿ ಯಶಸ್ವಿಯಾಗಿ ಈ ಒಂದು ಆರೋಗ್ಯದ ಶಿಬಿರ ನಡೆಸ್ತಾ ಇರೋದು ನಮಗೆಲ್ಲರೂ ಹೆಮ್ಮೆ ಆಗುತ್ತೆ. ಯಾಕಂದರೆ ಇವತ್ತು ಅಧಿಕಾರದಲ್ಲಿ ಇರೋರೇ ಆಗಲಿ ಯಾರೂ ಕ್ಯಾಂಪ್ ಮಾಡೋಕ್ಕೆ ಮುಂದೆ ಬರಲ್ಲ. ಒಂದು ಚುನಾವಣೆ ಇದ್ದರೆ ಒಂದು ಕ್ಯಾಂಪ್ ಮಾಡ್ತಾರೆ. ಅದರಲ್ಲಿ ಇವರು ನಿರಂತರವಾಗಿ 27ನೇ ಕ್ಯಾಂಪ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆ. ಹಾಗೂ SK ಗ್ರೂಪ್ ತಂಡ ಹಾಗೂ SK ಗ್ರೂಪ್ನ ಸಂಸ್ಥಾಪಕರು ಹಾಗೂ ಮಾಲೀಕರಾದಂಥ ಕೋಮದನವ್ರಿಗೆ ಸಲ್ಲಬೇಕು ಮತ್ತು ಅವ್ರ ತಂಡದವ್ರಿಗೆ ಸಲ್ಲಬೇಕು ಅಂತ ಎಲ್ಲ ಸೇರಿ ತಂಡದವ್ರಿಗೆಲ್ಲ ಸಲ್ಲಬೇಕು ಅಂತ ನಾವು ಸಲ್ಲಬೇಕು. ಮತ್ತು ಇವತ್ತಿನ ದಿವಸ ಯಾವುದೇ ಒಂದು ಆಸ್ಪತ್ರೆಗಾಗಲಿ ಮತ್ತೊಂದಕ್ಕಾಗಲಿ ಎಷ್ಟು ಖರ್ಚಾಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂಥದ್ರಲ್ಲಿ ನಿರಂತರವಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದರೆ ಅಧಿಕಾರ ಇಲ್ಲ ಅಂದರೂ ಮಾಡ್ತಾ ಇದ್ದಾರೆ. ಅಧಿಕಾರ ಇದ್ದರೆ ಇನ್ಯಾವ ಥರ ಮಾಡ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಮುಂದಕ್ಕೂ ನೋಡಿ ಹೋಗ್ತಾ ಹೋಗ್ತಾ ಡೆವಲಪ್ಮೆಂಟ್ ಆಗ್ತಾಯಿದೆ. ಹೊತ್ತು ಒಳ್ಳೊಳ್ಳೆ ಆಸ್ಪತ್ರೆ ಲಯನ್ಸ್ ಕ್ಲಬ್ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ, ಅಪೋಲೋ ಆಸ್ಪತ್ರೆ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ, ಮತ್ತೊಂದು ಎಲ್ಲ ರಾಮಯ್ಯ ಹಾಸ್ಪಿಟ್ಲ್ ಅವ್ರು ಸೇರ್ಕೊಂಡಿದ್ದಾರೆ. ಇದೊಂದು ಆಮೇಲೆ ಶ್ಯಾಮ್ ಸುಂದರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸುಜಾತ ಅವರ ಇದು ಸಹಕಾರದೊಂದಿಗೆ ಹಾಗೂ ಕೋಮದನ್ ಅವರು ಮುಂದಾಳತ್ವದಲ್ಲಿ ಪ್ರತಿಯೊಂದು ಅವ್ರ ತಂಡ ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ನಾವೆಲ್ಲ ಆಶಿಸ್ತೀವಿ. SK ಗ್ರೂಪಿನ ಸಂಸ್ಥಾಪಕರು ಹಾಗೂ ನಮ್ಮ ಬಡಾವಣೆಯ ಯುವ ಮುಖಂಡರು ಈ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು 27ನೇ ಕ್ಯಾಂಪ್ನ ಇವತ್ತು ಮಾಡ್ತಾ ಇದ್ದಾರೆ. ಪ್ರತಿ ದಿನ ಕೂಡ ಇವಾಗ ನಮ್ಮ ಮಾಜಿ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರವ್ರ ಪುತ್ರ ಹೇಳಿದ್ರು, ಈಗ ದಿನ ಇದು ಇಂಪ್ರೂವ್ ಆಗ್ತಾ ಇದೆ ಅಂತೇಳಿ. ಮತ್ತು ಪ್ರತಿಯೊಂದು ಮನೆಗೂ ಕೂಡ ಇವರು ಕೊಡ್ತಕ್ಕಂಥ ಸೇವೆ ಪ್ರತಿ ಮನೆಗೂ ಕೂಡ ಇವತ್ತು ಜನಪ್ರಿಯ ಆಗ್ತಾ ಇದೆ. ಇವರೊಟ್ಟಿಗೆ ನಮ್ಮ ಸೆಲ್ವಂ ಸರ್ ಇರ್ಬೋದು, ಶ್ಯಾಮ್ ಸುಂದರ್ ಸರ್ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಇವ್ರಿಗೊಂದಿಗೆ ಯಾವಾಗಲೂ ಇವರು ಒಟ್ಟಿಗೆ ಇರ್ತಿದ್ದೀವಿ, ಮುಂದಕ್ಕೂ ಇರ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರು ಯಾವುದನ್ನ ಒಂದು ರಾಜಕೀಯ ಪಕ್ಷ ಗುರುತಿ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಅವ್ರಿಗೊಂದು ಟಿಕೆಟ್ ಘೋಷಿಸಿ ಇನ್ನು
ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡತಕ್ಕಂಥ ಶಕ್ತಿ ಅವರಿಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಮತ್ತು ವಿಶೇಷವಾಗಿ ನಮ್ಮ ಬಡಾವಣೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಕಡುಬಡವರು, ಗಾರ್ಮೆಂಟ್ಸ್ ಇರ್ಬೋದು, ಬತ್ತಿ ಬಸ್ಸವರು ಇರ್ಬೋದು, ಮತ್ತು ಆಟೋ ಡ್ರೈವರ್ ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು. ಇವತ್ತು ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ 600 ರೂಪಾಯಿ ಕಡಿಮೆ, 400 ರೂಪಾಯಿ ಕಡಿಮೆ. ಡಾಕ್ಟ್ರು ಕನ್ಸಲ್ಟೇಷನ್ ಫೀಸೇ ಅಷ್ಟಿದೆ. ಈಗ ಫ್ರೀ ಕನ್ಸಲ್ಟೇಷನ್ ಇಲ್ಲಿ ಮ್ಯಾಕ್ಸಿಮಮ್ ಅವ್ರಿಗೇನೇನು ಸೌಲಭ್ಯ ಬೇಕು ಎಲ್ಲ ರೀತಿಯಾದಂಥ ತಪಾಸಣೆ ನಡೆಸಿ ರೋಗಿಗಳಿಗೆ, ಮತ್ತು ಅದರೊತ್ತಿಗೆ ಉಚಿತವಾಗಿ ಕೂಡ ಮೆಡಿಸಿನ್ ಕೂಡ ಇವರು ಕೊಡ್ತಾ ಇದ್ದಾರೆ. ಅದೊಂದು ನಾವು ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಭಗವಂತ ಶಕ್ತಿ ಕೊಡಲಿ ಅಂತೇಳಿ, ಮತ್ತು ಈ ಕಾರ್ಯಕ್ರಮ, ಈ ಒಂದು ಪ್ರೋಗ್ರಾಮ್ ಯಶಸ್ವಿ ಆಗಲು ಶ್ಯಾಮ್ ಸುಂದರ್ ಸಾರ್ ಅವರು ಈ ಕಾರ್ಯಕ್ರಮದ ಮೆರುಗು ಹಾಗೂ ಬೆನ್ನೆಲುಬು, ಅವರಿಗೆ ಮತ್ತೊಮ್ಮೆ ಇದೇ ರೀತಿ ನಿಮ್ಮ ಸಹಕಾರ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.